ಮೋಸ್ಟ್ ಆಫ್ ದ ಟೈಮ್ ಗಂಡು ಮಕ್ಕಳು ಅವ್ರಿಗೆ ಅಂತಲೇ ಶಾಪಿಂಗ್ ಹೋಗೋದು ತುಂಬ ಕಡಿಮೆ. ನಮ್ಮ ಜೊತೆಗೆ ಬಂದಾಗ ಆ ಗ್ಯಾಪಲ್ಲಿ ಅವ್ರಿಗೆ ಬೇಕಾಗಿರೋದನ್ನ ತೊಗೊಂಡಿರೋದೇ ಹೆಚ್ಚು. ಆದರೆ ಇವತ್ತು ನಮ್ಮ ಮನೆಯವ್ರಿಗಂತಲೇ ಹೊರಗಡೆ ಹೋಗ್ತಿದ್ದೀವಿ. ಅದರ ಜೊತೆಗೆ ನಂದು ಸಣ್ಣ ಪುಟ್ಟ ಕೆಲಸಗಳಿವೆ, ಇಲ್ಲ ಅಂತೇನಿಲ್ಲ. ಹಾಗೆ ನಾವು ಬಂದಿದ್ದು ಕೋಟೆಲಿ ಹೊಸದಾಗಿ ಗಂಡು ಮಕ್ಕಳಿಗೆ ಅಂತಲೇ ಓಪನ್ ಆಗಿರುವ ಮಿಸ್ಟರ್ ಬ್ರ್ಯಾಂಡ್ ಕಲೆಕ್ಷನ್ಗೆ. ಅಲ್ಲಿ ಅವರಿಗೆ ಶಾಪ್ ಮಾಡಿ ಅಲ್ಲಿಂದ ನಾವು ಬಂದಿದ್ದು SRSಗೆ. ಅಲ್ಲಿ ಅವ್ರ ಜೊತೆಗೆ ನಂದು ಶಾಪಿಂಗ್ ಆಯಿತು. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಒಟ್ಟಿಗೆ ಆದಂಗೆ. ಹಾಗೆ ಒಂದು ವಿಷಯ ಹೇಳಿ, ನಿಮಗೂ ಹೀಗೆ ಆಗುತ್ತಾ ಅಂತ. ನಾಲ್ಗೆ ಏನು ವೆರೈಟಿ ಫುಡ್ ಕೇಳೋದು ಸಹಜ, ಆದರೆ ನನ್ನ ಕೂದಲು ವೆರೈಟಿ ಶಾಂಪುಗಳನ್ನ ಕೇಳುತ್ತೆ. ಹೇಗೆ ಅಂದರೆ, ಒಂದು ಬ್ರ್ಯಾಂಡ್ ಶಾಂಪೂನ ಯೂಸ್ ಮಾಡ್ತಿರ್ತೇನೆ, ಆಗ ಕೂದಲು ಉದುರೋದು ಕಡಿಮೆ ಆಗಿ ತುಂಬ ಚೆನ್ನಾಗಿ ಬೆಳೀತಿರುತ್ತೆ. ಕೂದಲು ಬೆಳೀತಿದೆಯಲ್ಲ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಮತ್ತೆ ಅದನ್ನು ತೊಗೊಂಡು ಬಂದರೆ ಯಥಾ ಪ್ರಕಾರ ಉದುರೋದು ಶುರುವಾಗುತ್ತೆ. ಮತ್ತೆ ಶಾಂಪು ಚೇಂಜ್ ಮಾಡಬೇಕು. ಚೇಂಜ್ ಮಾಡಿದ್ಮೇಲೆ ಒಂದು 2-3 ತಿಂಗಳು ಬೆಳೆಯೋಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಅವಾಗವಾಗ ಶಾಂಪೂನ ಚೇಂಜ್ ಮಾಡ್ತಿರ್ತೀನಿ ನಾನು. ನಿಮಗೂ ಯಾರಿಗಾದರೂ ಇದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಹೇಳಿ ಆಯಿತಾ. ಆಮೇಲೆ ನಾವು ಹೆಣ್ಮಕ್ಳು ಪಾರ್ಲರ್ಗೆ ಹೋದಾಗ ಗಂಡು ಮಕ್ಕಳು ಪಾಪ ಗಂಟೆಗಟ್ಟಲೆ ಹೊರಗಡೆ ನಮಗೋಸ್ಕರ ಅಂತ ಕಾಯ್ತಿರ್ತಾರೆ. ಯಾವಾಗಲೂ ಅವರೇ ಕಾಯ್ತಿದ್ರೆ ಏನು ಚಂದ ಹೇಳಿ. ಅವರು ಸಲೂನ್ಗೆ ಹೋದಾಗ ನಾವು ಅವಾಗವಾಗ ಹೊರಗಡೆ ಅವ್ರಿಗೋಸ್ಕರ ಕಾಯ್ತಾ ಕೂತು ಋಣ ತೀರಿಸ್ಬೇಕು. ಹಾಗೆ ಋಣ ತೀರಿಸಿದ ಮೇಲೆ ಬೇಕ್ರಿಗೆ ಬಂದು ಒಂದಷ್ಟು ತಿಂಡಿ ತೊಗೊಂಡು ಸ್ಯಾರಿ ಕುಚ್ಚು ಆರ್ಡರ್ಗೆ ಮೆಟೀರಿಯಲ್ಸ್ಗಳನ್ನ ತೊಗೊಂಡು ವಾಪಸ್ ಮನೆಗೆ ಬಂದ್ವಿ.